ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ವೈಟ್ ಫೀಲ್ಡ್ ಹತ್ರ ಇರೋ ಶನಿ ಮಹಾತ್ಮ ಟೆಂಪಲ್ಗೆ ಹೋಗ್ತಿದ್ದೀನಿ. ಅದಕ್ಕೆ ಸ್ನಾನ ಮಾಡೋದಕ್ಕೆ ನೀರು ಇಡ್ತಾ ಇದ್ದೀನಿ. ನಮ್ಮ ಮನೇಲಿ ಗೀಝರ್ ಇದೆ, ಆದರೂ ನಂಗೆ ಅದು ಯಾಕೋ ಗೀಝರ್ ನೀರು ಸೆಟ್ ಆಗ್ತಿಲ್ಲ. ತುಂಬ ಕೂದಲು ಉದುರುತ್ತಿದೆ, ಏರ್ ಫಾಲ್ ಆಗ್ತಿದೆ. ಅದಕ್ಕೆ ನಾನು ನೀರು ಕಾಯಿಸ್ಕೊಂಡು ನಾನು ಸ್ನಾನ ಮಾಡೋದು. ನೋಡಿ, ನಾವು ಅಲ್ಲಿ ಹೋದಾಗೆಲ್ಲ ಒಂದು ಮೂಟೆ ಅಕ್ಕಿ ಹಾಕ್ತೀರಿ, ಯಾಕಂದರೆ ಅಲ್ಲಿ ವಾರಕ್ಕೊಂದ್ಸತಿ ಊಟ ಹಾಕ್ತಾರೆ. ಅದಕ್ಕೆ ನಮಗೇನೋ ಒಂಥರ ಖುಷಿ ಈ ಅಕ್ಕಿ ಹಾಕೋದ್ರಿಂದ. ಅದಾಗಲಿಂದ ಬಂದ್ಬಿಟ್ಟಿದೆ, ಹೋದಾಗೆಲ್ಲ ಒಂದು ಮೂಟೆ ಅಕ್ಕಿ ಹಾಕ್ತೀರಿ. ನೋಡಿ, ಬನ್ನಿ ಹೋಗೋಣ. ಇವತ್ತು ಟ್ರಾಫಿಕ್ ಅಷ್ಟಿಲ್ಲ ಅಂದ್ಕೊತೀನಿ, ನೋಡೋಣ. ಈ ಕಡೆ ಎಲ್ಲ ಯಾಕಂದರೆ ಚಿಕ್ಕ ತಿರುಪತಿ ರೋಡು, ಇಲ್ಲಿ ಟ್ರಾಫಿಕ್ ಅಷ್ಟಿರಲ್ಲ, ಆರಾಮಾಗಿ ಹೋಗ್ಬೋದು. ನೋಡಿ ರೋಡ್ ಎಷ್ಟು ಚೆನ್ನಾಗಿದೆ. ಈ ಥರ ಖಾಲಿ ಇದ್ದರೆ ರೋಡು ಆರಾಮಾಗಿ ಹೋಗ್ಬೋದು. ನಮ್ಮ ಬೆಂಗಳೂರು ಕಡೆ 1 ಕಿಲೋಮೀಟ್ರ್ ಹೋಗೋದಕ್ಕೂ ತುಂಬ ತಲೆ ಕೆಟ್ಟೋಗುತ್ತೆ. ಮತ್ತು ಇದೇನಂದರೆ ತುಂಬ ಪುರಾತನ ದೇವಸ್ಥಾನ. ಇದು ಎಷ್ಟು ವರ್ಷ ಹಳೇದಂತಲೂ ನನಗೆ ಗೊತ್ತಿಲ್ಲ, ಯಾಕಂದರೆ ಅದು ಹಿಸ್ಟ್ರಿ ನನಗೆ ಏನಷ್ಟು ಗೊತ್ತಿಲ್ಲ. ಆದರೆ ಇದು ತುಂಬ ಪುರಾತನ ದೇವಸ್ಥಾನ, ತುಂಬ ಓಲ್ಡೆಸ್ಟ್ ಟೆಂಪಲ್ಲು. ಶನಿಮಹಾತ್ಮ ಸ್ವಾಮಿ ಅಂದ್ರೇ ನಿಮ್ಗೆ ಗೊತ್ತು ಎಷ್ಟು ಪವರ್ಫುಲ್ ದೇವರಂತ. ಹೋಗೋಣ. ದೇವಸ್ಥಾನ ತುಂಬ ಚೆನ್ನಾಗಿದೆ, ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಬನ್ನಿ ತೋರಿಸ್ತೀನಿ. ನೋಡಿ, ತುಮಸಾಂದ್ರ ಹತ್ರ ಬಂದ್ರಿ. ಇಲ್ಲಿ ತುಮಸಾಂದ್ರ ಕ್ರಾಸ್ ಹತ್ರ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಅದು ತುಂಬ ಟ್ರಾಫಿಕ್ ಇತ್ತು. ಇಲ್ಲಿಂದ ಆರಾಮ್ ಟ್ರಾಫಿಕ್ ಅಷ್ಟಿರಲ್ಲ. ಆ ದೇವಸ್ಥಾನ ನೀವು ಇದು ಹೊಸಕೋಟೆಗೂ ಹತ್ರ ಆಗುತ್ತೆ, ವೈಟ್ ಫೀಲ್ಡ್ಗೂ ಹತ್ರ ಆಗುತ್ತೆ. ಇನ್ನು ನೀವು ಚಿಕ್ಕ ತಿರುಪತಿ ಆ ಕಡೆ ಇದ್ದರೆ ಅಲ್ಲಿಂದನೂ ಹತ್ರ ಆಗುತ್ತೆ. ಬಂದು ಒಂದು ಸತಿ ವಿಸಿಟ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ, ಮಿಸ್ ಮಾಡಬೇಡಿ. ತುಂಬ ಪವರ್ಫುಲ್ ದೇವರಿದು, ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ನೀವು ಹೋಗೊಂದು ಸತಿ ವಿಸಿಟ್ ಮಾಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಅಲ್ಲೇ ಶನಿಮಹಾತ್ಮ ಟೆಂಪಲ್ಗೆ ಹೋದರೆ ಅಲ್ಲಿ ಪಕ್ಕದಲ್ಲೇ ಹನುಮಾನ್ ಟೆಂಪಲ್ ಇದ್ದೇ ಇರುತ್ತೆ. ಹನುಮಾನ್ ಟೆಂಪಲ್ಲು ಇದೆ, ಮತ್ತು ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಲು ಇದೆ. ಹತ್ರ ಬಂದ್ರಿ. ನೋಡಿ, ಇಲ್ಲ ಅಲ್ಲೊಂದು 2 ಅಪಾರ್ಟ್ಮೆಂಟ್ ಕಾಣಿಸುತ್ತೆ, ಅದು ಮುಂದೆನೇ ಇರೋ ದೇವಸ್ಥಾನ. ನೋಡಿ, ಅದು ಕಾಣಿಸ್ತಿದೆ. ನಾನು ಪೂರ್ತಿ ಅಲ್ಲಿ ವೀಡಿಯೋ ಮಾಡೋವಾಗ ಟ್ರೈ ಮಾಡ್ತೀನಿ, ಬನ್ನಿ ನೋಡೋಣ. ಇದಾದಮೇಲೆ ನೆಕ್ಸ್ಟು ಇಲ್ಲಿ ಹನುಮಾನ್ ಟೆಂಪಲ್ ನಿಮ್ಮ ಲೆಫ್ಟಲ್ಲಿ ಕಾಣಿಸುತ್ತೆ ನೋಡಿ, ರೈಟಲ್ಲಿ ಕಾಣಿಸುತ್ತೆ. ಲೆಫ್ಟಲ್ಲೆಲ್ಲ ಕೆರೆ ಇರೋದು, ಸಮೇತನಹಳ್ಳಿ ಕೆರೆ ಇದು. ನೋಡಿ, ಇದು ಹನುಮಾನ್ ಟೆಂಪಲ್ಲು. ಹಿಂಗೆ ಮುಂದೆ 150 ಮೀಟರು ಇಲ್ಲಿ ಪಕ್ಕದಲ್ಲೇ ನೋಡಿ, ಇಲ್ಲಿ ರೈಟಿಗೆ ಹೋಗಬೇಕು. ಇಲ್ಲಿ ರೈಟಲ್ಲಿ ಹೋದರೆ ನೋಡಿ, ಇಲ್ಲಿ ಜನ ಇನ್ನೂ ಸ್ವಲ್ಪ. ನಾನೊಂದು 12 ಗಂಟೆ ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಊಟ ಶನಿವಾರ ಡೈಲಿ ಊಟ ಇರುತ್ತೆ ಇಲ್ಲಿ. ಬನ್ನಿ ಅಕ್ಕಿ ಹಾಕೋಣ. ನೋಡಿ, ಅಲ್ಲಿ ಲೆಫ್ಟಲ್ಲಿ ಅಲ್ಲೊಂದು ಇರುತ್ತೆ ನೋಡಿ, ಅಲ್ಲಿ ನೋಡಿ, ಇವರೇ ಇರಬೇಕು ಪೂಜಾರರು. ಇವರೇ ಪೂಜಾರರು. ಇವ್ರ ಮಗನೂ ಇರ್ತಾರೆ, ಅವರು ಮಾಡ್ತಾರೆ. ಶನಿಮಹಾತ್ಮ ಟೆಂಪಲ್ ಏನಂದರೆ, ಈಗ ಓಂ ಶಕ್ತಿ ಹೆಂಗೆ ನಾವು ರೆಡ್ ಕಲರ್ ಹಾಕ್ತಿರೋ ಆ ಥರ ಇದು ಶನಿಮಹಾತ್ಮನು ಬ್ಲ್ಯಾಕ್ ಕಲರ್ ಹಾಕ್ಕೊತಾರೆ ತುಂಬ ಜನ. ನೋಡಿ, ಅಲ್ಲಿ ಹೂವು ಎಣ್ಣೆ ಎಲ್ಲ ಅಲ್ಲಿ ಮಾರ್ತಾರೆ. ಅಲ್ಲಿ ತೊಗೊಂಬಂದು ಇಲ್ಲಿ ಪೂಜಾ ಸಾಮಾನೆಲ್ಲ ಇಲ್ಲಿ ಸಿಗುತ್ತೆ. ನೋಡಿ, ಇಲ್ಲಿ ಒಳಗೆ ಹೋಗೋಕ್ಕೆ ಮುಂಚೆ ನಾವು ಕಾಲು ತೊಳ್ಕೊಂಡು ಹೋಗಬೇಕು. ಎಲ್ಲೇ ಶನಿಮಹಾತ್ಮ ಟೆಂಪಲ್ಗೆ ಹೋಗಲಿ ಕಾಲು ತೊಳ್ಕೊಂಡು ಹೋಗ್ಬೇಕು ಒಳಗೆ. ನೋಡಿ, ಇದೆ ದೇವರು, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಅದು ನೋಡಿ, ಇವರೇ ಅವ್ರ ಮಗ, ಅಲ್ಲಿ ಆಚೆ ಇದ್ರಲ್ಲ ಅವ್ರ ಮಗ ಇವರು ಮತ್ತು ಅವರು ಪೂಜೆ ಮಾಡ್ತಾರೆ. ನೋಡಿ, ಅಲ್ಲಿ ಆಚೆ ಎಣ್ಣೆ ತಗೊಂಡು ಇಲ್ಲಿ ಹಾಕ್ಬೇಕು. ಇಲ್ಲಿ ನೀವೇನು ಅಂದ್ಕೊತೀರೋ ಅದಾಗುತ್ತೆ. ಬನ್ನಿ, ಅಲ್ಲಿ ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ.
ನೋಡಿ ಪೂಜೆ ಮಾಡ್ತಿದ್ದೀರ ಎಷ್ಟು ಚೆನ್ನಾಗಿದೆ. ಇಲ್ಲಿ ಬಂದ್ರೇ ಒಂಥರ ನಿಮಗೆ ಮೈಂಡ್ ಒಂಥರ ಫ್ರೀ ಆಗುತ್ತೆ ನೋಡಿ. ಮತ್ತು ಇಲ್ಲಿ ಶನಿಮಹಾತ್ಮ ಟೆಂಪಲ್ ಆಚೆ ಹೋದಾಗ ನಾವು ಹಿಂಗೆ ಮುಂದ್ಗಡೆಯಿಂದ ಹೋಗ್ಕೊಡ್ದು, ಹಿಂಗೆ ಹಿಂದ್ಗಡೆಯಿಂದ ಹೋಗಬೇಕು, ಬೆನ್ನು ತೋರಿಸ್ಕೊಂಡು ಹೋಗ್ಕೊಡ್ದು ನೋಡಿ. ಒಂದು ಸುತ್ತ ಹಾಕೋಣ ಬನ್ನಿ. ಅಲ್ಲಿ ಶಿವ ಮತ್ತು ಗಣೇಶನ ಇಕ್ಕಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ದೇವಸ್ಥಾನದ ಹಿಂಭಾಗ ಇದು. ಇಲ್ಲೂ ಒಂದು ವಿಗ್ರಹ ಇಕ್ಕಿದ್ದಾರೆ, ಇಲ್ಲೂ ಪೂಜೆ ಮಾಡಿರ್ತಾರೆ. ಇನ್ನು ಸ್ವಲ್ಪ ಅಲ್ಲಿ ರೈಟಾಗಿ ಹೋದರೆ ಅದೇ ಅಲ್ಲಿ ನಾವು ನಾಗಲೇ ಕಾಲು ತೊಳಿಯೋಕೆ ಹೋಗಿದ್ನಲ್ಲ ಅದೇ ಜಾಗ ನೋಡಿ. ಅಲ್ಲಿ ಮುಂದೆ ಪ್ರಸಾದ ಹಾಕ್ತಾರೆ. ಬನ್ನಿ ಪ್ರಸಾದ ನಾನು ತೊಗೊತೀನಿ. ಅದಕ್ಕೆ ಮುಂಚೆ ಕೈ ತೊಳಿಯೋ ನಾನು ಬಂದಿದ್ದೀನಿ. ಮತ್ತು ಪ್ಲೇಟು ಅಲ್ಲಿ ಸ್ಟ್ಯಾಂಡಲ್ಲಿ ಇಕ್ಕಿರ್ತಾರೆ. ಅಲ್ಲಿ ಸ್ಟ್ಯಾಂಡಲ್ಲಿ ನಾವು ಪ್ಲೇಟ್ ತೊಗೊಂಡು ಪ್ರಸಾದ ತೊಗೊಬೇಕು ನೋಡಿ. ಇಲ್ಲಿ ಸ್ಟ್ಯಾಂಡಲ್ಲಿ ಇಕ್ಕಿರ್ತಾರೆ. ಪ್ರಸಾದ ತುಂಬ ಚೆನ್ನಾಗಿತ್ತು. ಬನ್ನಿ ಈಗ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋಣ. ಆಗಲೇ ತೋರಿಸ್ನಲ್ಲ ಹನುಮಾನ್ ಟೆಂಪಲ್ಲು, ಅಲ್ಲಿ ಹೋಗೋಣ. ಇಲ್ಲಿ ಬಂದರೆ ಹನುಮಾನ್ ಟೆಂಪಲ್ಗೆ ಹೋಗ್ಬಿಟ್ಟೇ ಹೋಗ್ಬೇಕು ಮನೆಗೆ. ಇಲ್ಲಿಂದ ಲೆಫ್ಟ್ ತೊಗೊಬೇಕು. ಇಲ್ಲಿ ಮುಂದೆನೇ ಒಂದು 50 ಮೀಟರ್ಸ್ ಅಷ್ಟೇ. ಇಲ್ಲಿ ಹನುಮಾನ್ ಜಯಂತಿ ಇತ್ತು ಮೊನ್ನೆ. ಹೋಮ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಈಗಲೂ ಹಾಗೆ ಇದೆ ಹೋಮ ಇದೆಲ್ಲ ನೋಡಿ. ನೋಡಿ ಇದೆ ಹನುಮಾನ್ ಟೆಂಪಲ್ಲು, ಪಕ್ಕದಲ್ಲಿ ಸುಬ್ರಹ್ಮಣ್ಯ ಟೆಂಪಲ್ಲು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಹನುಮಾನ್ ಜಯಂತಿ ಇತ್ತು, ಅದಕ್ಕೆ ಇದು ಲೈಟಿಂಗ್ಸ್ ಎಲ್ಲ ಇನ್ನೂ ಹಾಗೆ ಬಿಟ್ಟಿದ್ದಾರೆ. ಬನ್ನಿ ಒಳಕ್ಕೆ ಹೋಗೋಣ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇದು ತುಂಬ ಹಳೆ ದೇವಸ್ಥಾನ ನೋಡಿ. ನೋಡಿ ಇದು ಒಳಗೆ ಸಣ್ಣದಾಗಿ ಜಾಗ ಇದೆ. ಇದು ದೇವಸ್ಥಾನ ಸ್ವಲ್ಪ ಚಿಕ್ಕದೆ, ಅದು ತುಂಬ ಪವರ್ಫುಲ್ಲು ದೇವಸ್ಥಾನ ಇದನ್ನು ನೋಡಿ. ಇದು ವಿಗ್ರಹ. ಇದು ಸುಬ್ರಹ್ಮಣ್ಯಂ ದೇವಸ್ಥಾನ. ಇದು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಇದು ತುಂಬ ಚೆನ್ನಾಗಿ ಮಾಡ್ತಾರೆ. ನೀವು ಇದು ಮಿಸ್ ಮಾಡಬೇಡಿ, ಒಂದು ಸತಿ ಬಂದು ವಿಸಿಟ್ ಮಾಡಿ. ಇವು ಯಾರು ನಿಯರ್ ವೈಟ್ ಫೀಲ್ಡು, ಚಿಕ್ಕ ತಿರುಪತಿ, ಹೊಸಕೋಟೆ ಹತ್ರ ಇದ್ದೀರೋ ಅವ್ರು ಮಸ್ಟ್ ಆ್ಯಂಡ್ ಶುಡ್ ನೀವು ಬರಬೇಕು ದೇವಸ್ಥಾನಕ್ಕೆ. ಅಷ್ಟು ಚೆನ್ನಾಗಿದೆ, ಅಷ್ಟು ತುಂಬ ನಂಬಿ ಬರಬೇಕು. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೀವು ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರ್ಯಾರು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೀರೋ ಅವರು ಒಂದು ಕಮೆಂಟ್ ಮಾಡಿ.